ಸಮಾಚಾರ? ಯಾವಾಗ ಬಂದ್ರು ಆರ್ಟ್ ಒಂಥರ ಇವಾಗಿಂದಾನೆ ಪ್ರಾಕ್ಟೀಸ್ ಮಾಡ್ಕೋತಾವಳೆ ಹೆಂಗ್ ಪಾಪು ನೋಡ್ಕೋಬೇಕು. ಎಲ್ಲ 3 ಜನನು ಇದೇ ಡೈಲಾಗ್. ನೀವ್ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ ಅಂತ. ನಿಜ ಕೇಳ್ದ? ಏನಂತ ಕೇಳ್ದೆ? ಟೇಸ್ಟ್ ಗೊತ್ತಾಯ್ತೈತೆ. ಬಿರಿಯಾನಿ ಹೆಂಗೈತೆ ಅಪ್ಪು? ಚೆನ್ನಾಯ್ತಾ? ಈಗ ಕಷ್ಟ ಅಂತ ಹೇಳ್ಬಿಟ್ಟು ಹೆಂಗ್ ಮಾಡ್ತೈತೆ. ಜಾರ್ ಒಳಗಡೆ ಹಾಕ್ಬಿಟ್ಟು ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಡ್ತು. 2 o'clock ರೀ. ಎಲ್ಲ ಸರ್ಪ್ರೈಸು ತಂಗಿ ಸರ್ಪ್ರೈಸು. ಹಂಗ್ ಮಾಡಿದ್ರೆ ಇಷ್ಟ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ನೋಡಿರ್ತೀರಾ ಏನಂತ ವಿಷಯ ಅಂತ. ಸೊ ಸರ್ಪ್ರೈಸ್ ಕೊಟ್ಲು ಮಧು. ಸಡನ್ನಾಗಿ ಬಂದು ನನಗೂ ಶಾಕ್ ಆಗೋಯ್ತು. ಯಾಕಂದರೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ಲು ನನ್ನ ಜೊತೆ. ನನಗೂ ಒಂದು ಕಡೆ ಖುಷಿ ತುಂಬ ಆಯಿತು. ಬಟ್ ಆದರೆ ಸಡನ್ನಾಗಿ ಹೇಳಲಿಲ್ವಲ್ಲ, ಬಂದ್ಲಲ್ಲ ಅಂತ ಒಂದು ಕಡೆ ಶಾಕ್ ಆಗಿಬಿಟ್ಟೆ. ನಾನು ಆ ಕ್ಲಾಸಲ್ಲಿದ್ದೆ. ನಾನು ನಮ್ಮ ಸ್ಟೂಡೆಂಟ್ ಜೊತೆ ಏನೋ ಒಂದು ರೀಲ್ಸ್ ಮಾಡ್ತಾಯಿದ್ವಿ. ಅಂದರೆ ಇವತ್ತು ಸ್ಯಾರಿ ಕ್ಲಾಸ್ ಇತ್ತು, ಅದ್ರ ರಿಲೇಟೆಡ್ ಎಲ್ಲರೂ ಸ್ಯಾರಿ ಹಾಕಿದ್ವಿ ಅಂತ ರೀಲ್ಸ್ ಮಾಡ್ತಾಯಿದ್ವಿ. ಸಡನ್ನಾಗಿ ಬಂದು ಶಾಕ್ ನಾನು, ಯಾರು ಅಂತ. ಆಮೇಲೆ ನೋಡಿದ್ರೆ ಮಧು ಮತ್ತು ನಿಶಾ, ನಿಕ್ಕಿ ಎಲ್ಲರೂ ಬಂದಿದ್ದರು, ಸ್ವಾತಿ ಎಲ್ಲರೂ. ಸೊ ಖುಷಿಯಾಯಿತು ಬಂದಿದ್ದವಳು. ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಸೊ ಅವಳಿಗೆ ಏನು ಇಷ್ಟ ಆಗುತ್ತೆ ಏನೋ ಕೇಳಿಬಿಟ್ಟು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ನಾನು ಇವತ್ತು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ. ಎಲ್ಲ ಚೇಂಜಸ್ ಮಾಡಿ, ಸ್ಯಾರಿ ಎಲ್ಲ ಚೇಂಜಸ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸೊ ಮಾಮೂಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾರ್ಮಲಾಗಿ ಮಧು ಇರ್ತಾಳೆ ಆ್ಯಂಡ್ ನಿಶಾ, ನಿಕ್ಕಿ ಗೊತ್ತಿಲ್ಲ ಬರಲ್ವ ವಿಡಿಯೋಗೆ ಅಂತ. ಬಟ್ ಏನಾದರೂ ಕುಕ್ ಮಾಡೋ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ, ಅವಳಿಗೆ ಇಷ್ಟ ಆಗೋದು. ಬಟ್ ನಾನು ನೆಕ್ಸ್ಟ್ ವೀಕ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವಳಿಗೆ ಊಟನ. ಬಟ್ ಈ ವಿಡಿಯೋಲ್ಲೇ ಅಡುಗೆ ಮಾಡೋದು ಇರುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ನಾರ್ಮಲಾಗಿ ಇವಾಗ ಬಂದಿರೋದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಸ್ವೀಟ್ ಏನಾದರೂ ಬೇಕು ಅಂತ ಅಂತಿದ್ಲು. ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ಹಲೋ ಮಧುಬಾಲ್ ಅವರೇ, ನಮಸ್ಕಾರ. ಏನು ಸಮಾಚಾರ? ಯಾವಾಗ ಬಂದರೂ ಆರ್ಟ್ ಒಂಥರ ಬಡ್ಕೋತಾ ಇರಬೇಕು, ಹಂಗೆ ಸರ್ಪ್ರೈಸ್ ಕೊಡೋದು ನಂಗೆ ಇವಳು ಯಾವಾಗ್ಲೂ. ಇದು ರೀಲ್ಸ್ ಮಾಡೋಕ್ಕೆ ಕೈ ಕಾಲೇ ಬರಲಿಲ್ಲ ನನಗೆ. ವಿಡಿಯೋ ಮಾಡ್ತಾ ಇದ್ನಲ್ಲ, ಸಡನ್ನಾಗಿ ಬಂದ್ಬಿಟ್ಟಲ್ಲ, ಒಂಥರ ಆಗೋಯ್ತು ಸರ್ಪ್ರೈಸ್. ಪಪ್ಪು ಗೈಸ್, ಪಪ್ಪು ಅವ್ರಿಗೆ ನಮ್ಮ ನಿಶಾ ಅವರು ಹೆಂಗೆ ಸ್ಟೈಲ್ ಹಾಕೋರೆ. ಇವಾಗಿಂದಾನೆ ಪ್ರಾಕ್ಟೀಸ್ ಮಾಡ್ಕೋತಾವಳೆ ಹೆಂಗ್ ಪಾಪು ನೋಡ್ಕೋಬೇಕು, ಏನೇನ್ ಮಾಡ್ಬೇಕು. ಅವಳ ಕೈಲಿ ಹಾಕ್ಸ್ಕೊಳ್ಳಿಲ್ಲ ಅವನು. ನನ್ನ ಕೈಲಿ ಮಕ್ಳು ಯಾರು ಡೈಪರ್ ಹಾಕ್ಸ್ಕೊಳ್ಳಲ್ಲ. ಹೌದಾ? ಕಷ್ಟಪಡಿಸಲ್ಲ. ಯಾಕೆ? ಮಕ್ಳುಗಳ ಗೊತ್ತು ಯಾರು ಕಷ್ಟ ಪಡ್ಬೇಕು. ಇವಾಗ ನಮ್ ಜೊತೆ ನಿಶಾ ಅವರು ಅಡ್ಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ಹೇಳಿದಲ್ಲ ಅಡ್ಗೆ ಮಾಡ್ಕೊಡ್ತೀನಿ ಅಂತ. ಮರ್ತೋಗವಳೇನೆ, ಹೇಳಿರ್ಲಿಲ್ವೇನೆ ಮಧು ಅವಳು? ಏನೇ ಹಂಗಂತೀಯ ನಿಶಾ? ನೀನ್ ಹೇಳಿದ್ದೆ ತಾನೇ, ಆಯ್ತಕ್ಕಬ್ಬ ನೀನು ಮಾಡೋಣ. ಮೈಸೂರಿಗೆ ಬಂದ್ರೆ ನಾನ್ ಬಂದಾಗ್ಲೂ ನನ್ನ ಹತ್ರನೇ ಮಾಡಿಸ್ತಲೆ ನಿಶಾ. ನೀವೇ ನಾನು ಮಾಡ್ಕೊಡ್ತೀನಿ, ನಂಗಿಗೆ ಬಿರಿಯಾನಿ ಮಾಡ್ಕೊಡ್ತೀನಿ, ಗ್ರೀನ್ ಬಿರಿಯಾನಿ ಅಂತ ಮಾಡಿದ್ದು. ಆಮೇಲೆ ನಾನ್ ಮಾಡ್ಕೊಡ್ತೀನಿ ಬಾರಕ್ಕ ಅಂದ್ರು ಮಾಡಿಸ್ಕೊಳ್ಳಿ. ಯಾರ ತರ ಅವನೇ ಪಪ್ಪು? ಮಧು ಅವಾಗ್ಲೇ ಬಾವನ್ ತರ ಅಂದ್ಲು. ಇಲ್ಲ, ನೀನ್ ಅಂದಿದ್ದು ಬಾವನ್ ತರ ಅಂತಲ್ಲ, ಬೇರೆ ಯಾರು ಅಂದಿದ್ದು. ನಿಶಾ ನೀನ್ ಹೇಳು. ನಿಮ್ ಮುತ್ತಾತ ಇದ್ರಲ್ಲ ಹೆಂಗಂತಾಳೆ. ಅಲ್ಲಿ ಕೊಳಲ್ಲಿ ಹಿಡ್ಕೊಂಡವ್ರಲ್ಲ ಕೃಷ್ಣ. ಅದೇನು ಅಂತಾನೆ ಗೊತ್ತಿಲ್ಲ, ಕೊರಳಲ್ಲಿ ಹಿಡ್ಕೊಂಡವ್ರಲ್ಲ ಅದು ಅಂತೆ. ಅಲ್ಲಿ ಕಷ್ಟ ನೋಡು ನೀನು, ನಮ್ಮ ಅಮ್ಮನ ತರ ಅವನೇ ಅಂತ ಹೇಳಿಲ್ಲ ಅಂತ. ಮತ್ತು ಏನ್ ತಿಂತೀಯಾ? ಇವಳಿಗೆ ಏನು ತಿನ್ಬೇಕು ಅಂತ ಅನ್ಸ್ತಾನೆ ಇಲ್ಲ. ಪ್ರೆಗ್ನೆಂಟ್ ಆದ್ರೆ ನಂಗೆ ಅದ್ ಬೇಕು ಇದ್ ಬೇಕು ಅಂತ ಅನ್ಸ್ತಿತ್ತು. ಈಗ ಅಷ್ಟು ಅನ್ಸ್ತಾ ಇಲ್ಲ. ನಿಂಗೆ ಜಾಸ್ತಿ ಸ್ವೀಟಾ ಖಾರನ? ಜಾಸ್ತಿ ಇವಾಗ ತಿನ್ಬೇಕು ಅನ್ಸುತ್ತೆ. ಒಂದ್ 6 ತಿಂಗಳು ಚೆನ್ನಾಗಿ ಖಾರ ತಿನ್ಬೇಕು ಅನ್ಸ್ತಿತ್ತು. ಈಗ ಸ್ವಲ್ಪ ಸ್ವೀಟ್. ಎಲ್ಲ ಕೆಲವರೆಲ್ಲ ಬಾಯ್ ಅಂತ ಕಮೆಂಟ್ ಮಾಡೋರೆ, ನೋಡ್ದೆ. ರಾಯರ್ ಬರ್ಲಿ ಅಂತ. ನೋಡೋಣ ಯಾರು ಬರ್ತಾರೆ. ನಮಗೂ ರಾಯರ್ ಬರ್ಬೇಕು ಅನ್ನೋ ಆಸೆ. ಈ ತರ ನಮ್ಗೆ ಚಾಮುಂಡಿ ಬರ್ಬೇಕಂತ. ಪಪ್ಪು ಚಾಮುಂಡಿ. ಪಪ್ಪು ನೀನು
ಏಯ್ ಚಿಕ್ಕಪ್ಪು ಪಪ್ಪು ಕೈಲಿ ಮಾಡ್ಸೋಣ ಇರು. ಹಾ ಚಿಕ್ಕಪ್ಪು ಅಲ್ಲಿ ಚಿಕ್ಕಿ ಏನೋ ಮಾಡಿಸ್ತೋಣ್ ನಿಂಗೆ ಇವಾಗ. ಬಿಡಿ ಅವನ್ನ. ಹಾ ಮುಟ್ಟ ಮುಟ್ಟು ಮುಟ್ಟ. ಕೈ ಕೈ ಹಿಡ್ಕೊ. ಯಾರು ಮುಟ್ಟ? ಇದು ಹೇಳು ಏನಂತ ಹೇಳ್ಬೇಕು ಇವಾಗ ನೀನ್ ನನ್ಗೆ. ಏನ್ ಅನ್ಕೊಂಡಿದ್ದೆ? ನಿನ್ಗೆ ಹೇಳ್ಸಿದ್ ಸಪ್ರೇಟ್ ಆಗಿ. ಆಯ್ತು ಪಾಪು ನೋಡೋಣ. ಬಾ ಹೋಗಿ ಅಡ್ಗೆ ಮಾಡೋದ ಈಗ. ನೀವು ಮುಟ್ಟಿದ್ದೆ ಆಗೋದ್ರೆ ನೋಡೋದ ಅದೃಷ್ಟ ಹೆಂಗೈತೆ ಅಂತ. ಬಟ್ ಅವಳ ಆಸೆ ಅಂತೆ ಆಗ್ಲಿ. ನಮ್ಮ ಮಮ್ಮಿ ಇಲ್ಲಿ ವಿಡಿಯೋನ ಆನ್ ಮಾಡಿಬಿಟ್ಟು ಕೆಲಸ ಮಾಡಿಕೊಂಡು ಹಾಗೇನೆ ಅಡುಗೆನೇನ ನೋಡ್ತಾ ಇರೋದು. ಏನು ಮಾಡ್ತೀವಿ ಏನದು ಏನದು ಮಶ್ರೂಮ್ದು ಯಾರ್ದದು ಬ್ಲಾಗು ಯಾವುದೋ ಕುಕ್ಕಿಂಗ್ ಬ್ಲಾಗ್ನ ನೋಡ್ತಿದ್ದಾರೆ ನಮ್ಮ ಮಮ್ಮಿಯವರು. ಸೊ ಮಶ್ರೂಮ್ದು ಏನೋ ಕಟ್ ಮಾಡಿ ಇಡ್ತಾ ಇದ್ದಾರೆ. ಏನು ಮಾಡ್ತೀಯ ಅಡುಗೆ? ನಾನು ಮಾಡ್ತೀನಿ ಇವತ್ತು, ಹೆಲ್ಪ್ ಮಾಡ್ತೀನಿ ನಿನಗೆ. ಏನು ಮಾಡ್ತೀಯಾ? ಏನಾದರೂ ಸರಿ, ಏನಾದರೂ ಎಲ್ಲ ಹಿಂಗೆ ಅಂದ್ಬಿಟ್ರೆ ಅವಳು ಏನಾದರೂ ಸರಿ, ನೀನು ಏನಾದರೂ ಸರಿ. ಏನೇನೋ ತೊಗೊಂಬಂದಿದ್ದಾರೆ ನಮ್ಮ ಮಮ್ಮಿಯವರು, ಸೊಪ್ಪು ತರಕಾರಿ. ಸ್ವೀಟ್ ಏನಾದರೂ ಮಾಡೋದಕ್ಕೆ ಹೇಳ್ತಾ ಇದ್ಲು. ಅದೇನೋ ಸೌತೆಕಾಯಿ ನೀರು ಬೀಳ್ತು ಮಮ್ಮಿ ಕೆಳಗಡೆ. ಏನಕ್ಕೆ ಹಂಗೆ ನೀರು ಇಟ್ಟಿದ್ಯಾ ಇದರಲ್ಲಿ? ಅದು ಗ್ರೇವಿಗಾ? ನಾನಿವಾಗ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಕಬಾಬ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮಮ್ಮಿಯವರು ಇಲ್ಲಿ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಅದಾದಮೇಲೆ ಎಕ್ಸ್ಟ್ರಾ ಮಶ್ರೂಮ್ ಬೇಕಂತ ಕಟ್ ಮಾಡ್ತಾ ಇದ್ದೀನಿ. ಸ್ವಾತಿನೂ ಬಂದವಳೆ ಗೈಸಾದ್ರೆ, ಅವಳು ಆಚೆ ಇದ್ಲು ನಾನು ವಿಡಿಯೋ ಮಾಡಬೇಕಾದ್ರೆ. ಹಾಯ್. ಏನಿಷ್ಟ ಸ್ವಾತಿ ನಿನ್ಗೆ? ಏನಾದ್ರೂ ಓಕೆ ಅಂತ. ಎಲ್ಲ 3 ಜನನು ಇದೇ ಡೈಲಾಗ್, ನೀವು ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ ಅಂತ. ಅಷ್ಟೊಂದು ಕಾನ್ಫಿಡೆಂಟ್ ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಆದರೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಯಾರು ನಾನ್ ವೆಜ್ ತಿನ್ನೋದಿಲ್ಲ, ಹಂಗಾಗಿ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮಶ್ರೂಮ್ದು. ಓಕೆನಾ? ಎಲ್ಲರೂ ತಿಂತಾರೆ ಅಂತ ಅದನ್ನೇ ಮಾಡೋಣ ಅಂತ. ಮತ್ತೆ ಮದುವೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ, ಜಾಮೂನ್ ಮಾಡೋಣ ಅಂತ. ಆದರೆ ಮ್ಯಾಂಗೋ ಜಾಮೂನ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಯಾಕಿಷ್ಟು ಮ್ಯಾಂಗೋದು ಅಂತ ಐಡಿಯಾ ಬಂತು ಅಂದರೆ, ಒಂದ್ಸಲ ನಾನು ಏನದು ಇದ್ರ ಸಂಕ್ರಾಂತಿ ಟೈಮಲ್ಲಿ ಬರುತ್ತಲ್ಲ, ಗೆಣಸಿಂದ ಮಾಡಿದ್ವಲ್ಲ, ಅದು ಚೆನ್ನಾಗಿ ಬಂದಿತ್ತು. ಹಂಗಾಗಿ ಈ ಸರಿ ಮ್ಯಾಂಗೋ ಜಾಮೂನ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಗೊತ್ತಿಲ್ಲ. ಇಲ್ಲಿ ಕಬಾಬು ಕಟ್ ಮಾಡ್ತಾ ಇದ್ದೀನಿ ಮಶ್ರೂಮ್ನ. ಆಲ್ರೆಡಿ ಅಲ್ಲಿ ನಮ್ಮ ಮಮ್ಮಿ ಬಿರಿಯಾನಿಗೆ ಕಟ್ ಮಾಡಿ ಇಟ್ಟವ್ರೆ. ಸೊ ನೋಡೋಣ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ತೋರಿಸ್ಲಿ. ಬಿರಿಯಾನಿ ರೆಡಿ ಆಗಿದೆ. ವಾವ್, ಮಶ್ರೂಮ್ ಬಿರಿಯಾನಿ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಜಾಮೂನ್ ಆ್ಯಂಡ್ ಕಬಾಬ್ ರೆಡಿ ಆಗ್ತಿದೆ. ಇಲ್ಲಿ ಜಾಮೂನ್ ಹಾಕಿಟ್ಟಿದ್ದೀನಿ ಬೌಲ್ಗೆ. ಮಧು ಊಟ ಬಂದ್ರಿ? ಏನಂತ ಕೇಳ್ದೆ ಅಪ್ಪ? ಚೆನ್ನಾಗಿದ್ದೀರಾ? ಇಷ್ಟೆಲ್ಲ ಕೇಳ್ಬಿಟ್ನೆ? ನಿಜ ಕೇಳ್ದ? ಏನಂತ ಕೇಳ್ದೆ? ಚೆನ್ನಾಗಿದ್ದೀರಾ? ಅದೇ ಹುಡುಗಿ ಥರ ನಾಚ್ಕೋತಾ ಇದೆಯಲ್ಲ, ಹೆಂಗೈತೆ? ನೋಡಿದಾಗ ಇಷ್ಟು ಉದ್ದ ಹುಡುಗ, LKG ಎಷ್ಟೋ ನೀನ್ ಬಂದಾಗ ಸ್ಟಾರ್ಟಿಂಗ್ ಅವಾಗ. ಎಷ್ಟನೇ ಕ್ಲಾಸಿಗ? ನಿಶುನ್ಗೆ ಇಷ್ಟ ಇರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ನನಗೆ. ರೈಸ್ ಇದೆಯಾ? ರೈಸ್ ಇದ್ರೆ ಸಾಕು. ಚೆನ್ನಾಯ್ತಾ? ಸೂಪರ್ ಚೆನ್ನಾಯ್ತಾ. ನಿಕ್ಕಿಯವ್ರಿಗೆ ಇಷ್ಟ ಆದ್ರೆ ಎಲ್ರಿಗೂ ಇಷ್ಟ ಅದ. ಬೇಗ ಮಶ್ರೂಮ್ ಕಬಾಬು ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡೋಳೆ. ಅದೇ ಅನ್ನ ಸಾರು ಐತೆ ಚೆನ್ನಾಗಿ ಸಾಂಬಾರು. ನಾರ್ಮಲ್ ಟೈಮ್ ಆದ್ರೆ ಓಕೆ, ಬಟ್ ಅದು ಏನ್ರದಿರ್ಬೋದು ಹೇಳು? ಜಾಮೂನು ಬ್ರೆಡ್ದಲ್ಲ, ಗೆಸ್ ಮಾಡು. ಬೆಲ್ಲ ಏನೋ ಅಲ್ಲ, ಒಂಚೂರು ಟೇಸ್ಟ್ ಮಾಡೆ. ಚಿಕ್ಕಪ್ಪದು ಏಯ್, ನಾನು ತಿಂದಿದ್ದೀನಿ ಅದು ಗೊತ್ತಾಗ್ತಾ ಇಲ್ಲ. ನೀವು ತಿನ್ನಿ. ನಿಕ್ಕಿಗೆ ಇಷ್ಟ ತಾನೇ ಜಾಮೂನು? ಏನೋ ಗೊತ್ತಿರೋ ಐಟಮ್ನೇನೆ ಇದು. ಯಾರು ಕಂಡುಹಿಡಿತಾರೆ? ಗೊತ್ತಾಯ್ತೈತೆ ಅದು ಗೊತ್ತಾಯ್ತಾ ಇಲ್ಲ. ಟೇಸ್ಟ್ ಗೊತ್ತಾಯ್ತೈತೆ. ಹೇಳ್ಬಿಡಕ್ಕ. ಅವಳೇ ಹೇಳ್ತಾಳೆ ನೋಡಿ ಇವಾಗ.
ಸ್ವಾತಿ ನೀನ್ ಹೇಳು. ಮ್ಯಾಂಗೋ ನಾನು ನೋಡ್ದೆ ಮ್ಯಾಂಗೋನಾ ಅವಳು ನೋಡ್ಬಿಟ್ಟವಳು ಅದಕ್ಕೆ. ಚೆನ್ನಾಯ್ತಾ? ಹಾ ಹೆಂಗೋ ಟ್ರೈ ಮಾಡಿದೆ ಮಾಡಬೇಕು ಅಂತ. ಚೆನ್ನಾಯ್ತಾ? ಅದೇ ಫ್ಲೇವರ್ ಗೊತ್ತಾಗ್ತಾ ಇಲ್ಲ ಏನ್ ಫ್ಲೇವರು. ಅಪ್ಪುಗೂ ಫೇವ್ರೇಟು. ಈಗ ನಮ್ಮ ಊಟದ ಸಮಯ. ನಾನು ಮಿಲೆಟ್ಸ್ದು ಮಾಡ್ಕೊಂಡಿದ್ದೀನಿ. ಹಲೋ, ಹೆಂಗೈತೆ ಅಪ್ಪು ಅವರೇ? ಹೇಗಿದೆ? ನಮ್ಮ ಮಮ್ಮಿಯವರು ಲೇಟೆಸ್ಟಾಗಿ ತಿಂತಾರೆ. ಇವಾಗ ನಾವು ತಿನ್ನಬೇಕು. ಅಪ್ಪು ಕಬಾಬ್ ಟೇಸ್ಟ್ ನೋಡ್ದಾ? ಅಪ್ಪುಗಂತೂ ಸಿಕ್ಕಾಪಟ್ಟೆ ಇಷ್ಟ. ಏನು ಹೇಳು? ಜಾಮೂನ್ 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 ಜಾಮೂನ್. ಬಿರಿಯಾನಿ ಹೆಂಗೈತೆ ಅಪ್ಪು? ಚೆನ್ನಾಯ್ತಾ? ಅಷ್ಟೇನಾ? ಓಕೆ, ತಿನ್ನಿ ಇವಾಗ. ಎಂಜಾಯ್ ಗೈಸ್. ಈಗ ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ ನಾವು. 10:15 ಅಂತ ನೋಡಿ. ಅಪ್ಪು ಕರೆಕ್ಟಾಗಿ ಹೇಳ್ತಾವನು 10:15 ಅಂತ. ಆಮೇಲೆ ಇನ್ನೇನು ಹೇಳ್ತೀರಾ ಭುವನವ್ರೆ? ಕಬಾಬ್ ತಿನ್ನಿ. ಮಾಧುರೇ ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಸೂಪರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಪಪ್ಪುಮಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಂದ. ಗೈಸ್, ಪಪ್ಪು ಅವರು ಬೆಳಗ್ಗೆ ಎದ್ದು ಬೇಗ ದೇವ್ರನ್ನ ತೋರಿಸಿದ್ರೆ ಹೆಂಗೆ ನೋಡ್ತಾನೆ ಗೊತ್ತಾ? ಇಲ್ಲಿ ನೋಡಿ ಪಪ್ಪುಮಾ, ಮಾಮಿ ನೋಡ್ತಾ ಇದ್ದೀರಾ ನೀವು? ಹಾಂ, ಓನ್ ನೋಡ್ತಾ ಇದೆಯಾ ಕಂದಮ್ಮ? ಎಲ್ಲಿ ಮಾಮಿ? ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಪೂಜೆ ಮಾಡ್ಬೇಕಾದ್ರೆ ಕೂರಿಸ್ಕೊಬಿಟ್ರೆ ಮುಗೀತು ಅಲ್ಲ ಪಪ್ಪು? ಪಪ್ಪು ಮಾಮಿ ಎಲ್ಲಿ? ಮಾಮಿ ಎಲ್ಲಿಪ್ಪ? ಪಪ್ಪು ಏ ಚಿಕ್ಕಪ್ಪು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ರಜಾ, ಹಾಲಿಡೇ. ಏನಕ್ಕೆ? ಮೊಹರಂ ಕೊನೆ ದಿನ. ಮಜಾ. ಪಪ್ಪು ನೋಡು ಅವನು ಹೆಂಗೆ ನೋಡ್ತಾನೆ. ಎತ್ಕೋ ಬಾ ನಪ್ಪು. ಬಾಚಿನಿ ಏ ಪಪ್ಪು ಬಾಯ್. ಚಿಕ್ಕಪ್ಪು ಟಾಟಾ. ಹೋಗ್ತೀನಿ ನಾನು. ಬಾಯ್. ಇಲ್ಲೊಬ್ಬ ಅವನೇ ತೀಟೆ, ಜ್ಯೋತಿ ಮಗ. ಹಾಂ, ಫುಲ್ಲು ವೈಲೆಂಟ್ ಗೈಸ್ ಇವನು. ಹಾಂ, ಏನು ಸಮಾಚಾರ? ಏನು ನಿನ್ನ ಹೆಸರು? ಅಕುಲ. ಅಕುಲನ್ ಥರ ಇಲ್ಲ ನೀನು, ಚೆಂಗ್ಳು ಥರ ಇದೆಯಾ. ಬ್ಯಾಡ್ ಬಾಯ್. ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಸುತ್ತಾಡ್ತಿರ್ತಾನೆ. ಇವತ್ತು ರಜಾ ಅಂತ ಕೆಲ್ಸಕ್ಕೆ ಕರ್ಕೊಬಂದಿರೋದು ಜ್ಯೋತಿ ಅವರು ಇವ್ರನ್ನ ತಾನೇ. ಸ್ಕೂಲ್ಗೆ ಹೋಗ್ಲಿಲ್ವಾ ಇವತ್ತು? ರಜಾನಾ? ಯಾಕೆ? ಮ್ಯಾಮ್ ಏನ್ಕೋ ರಜಾ ಹಾಕೋರಾ? ಸರಿ ಆಯಿತು. ಬಾ. ಏನು ನಾಷ್ಟ? ಪುಳಿಯೋಗರೆ ಮಾಡ್ತಾ ಇದ್ದಾರೆ. ಹಾಂ, ನಮ್ಮ ಅಪ್ಪಾಜಿ ಅವ್ರಿಗೆ ಆಗ್ಲಕಾಯಿ ಗೊಜ್ಜು ರೊಟ್ಟಿ ಅಂತೆ. ನಮ್ಮ ಮಾದುಗೂ ಇಷ್ಟ ಬಯಸಿದ್ದು. ಇಲ್ಲಿ ರೊಟ್ಟಿಗೆ ಕಲಸಿಟ್ಟಿದ್ದಾರೆ. ಇಲ್ಲಿ ಉಪ್ಸಾರು ಖಾರಕ್ಕ ಇದು ಚಟ್ನಿ ಮಾಡಿ. ಉಪ್ಸಾರು ಖಾರಕ್ಕ ಚಟ್ನಿಗ? ಹಾಂ, ಇಲ್ಲಿ ರೊಟ್ಟಿ ಕಲಸಿಟ್ಟಿದ್ದಾರೆ. ಇಲ್ಲಿ ರೈಸ್ ಕೂಗ್ತಾ ಇಟ್ಟವ್ರೆ. ಪುಳಿಯೋಗರೆ ಗೊಜ್ಜಲ್ಲಿ ಆಗ್ಲಕಾಯಿ ಗೊಜ್ಜ ಇದ ಸಾಂಬಾರು ಥರನ. ನಮ್ಮ ಮಮ್ಮಿ ಕಾಯಿನ ತುರಿಯೋದು ಕಷ್ಟ ಅಂತ ಹೇಳ್ಬಿಟ್ಟು ಹೆಂಗೆ ಮಾಡ್ತೈತೆ, ಜಾರ್ ಒಳಗಡೆ ಹಾಕ್ಬಿಟ್ಟು ರುಬ್ಬಿಡು. ನಮ್ಮ ಮಮ್ಮಿ ಪುಳಿಯೋಗರೆ ಸಕ್ಕತ್ತಾಗಿ ಮಾಡ್ತೈತೆ ಗೈಸ್. ಮನೆಯಲ್ಲೇ ಹೋಮ್ ಮೇಡು, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನನಗೂ ಕೂಡ ಫೇವ್ರೇಟಲ್ಲಿ ಫೇವ್ರೇಟ್ ಪುಳಿಯೋಗರೆ. ನಾನು ಕೂಡ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯಿತು, ಹಂಗಾಗಿ ಎದ್ದಿದ್ದು ಕೂಡ ಲೇಟು. ಸ್ವಲ್ಪ ತಲೆ ನೋಡ್ತಿದೆ, ಯಾಕಂದರೆ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು. 2 o'clock. ಮತ್ತು ಮಾದು ಮತ್ತು ಮಧು ಇಬ್ಬರು ಮಾತಾಡ್ತಾಯಿದ್ರು. ನಿಕ್ಕಿ ಮಲ್ಕೊಂಡಿದ್ರು, ಹಂಗಾಗಿ ಲೇಟ್ ಆಯಿತು. ಮಾತಾಡ್ತಾ ಕೂತಿದ್ವಿ ಎಲ್ಲ. ಯಾಕಂದರೆ ಸಿಗೋದೇ ಇರಲ್ವ ಎಲ್ಲರೂ. ಮಾತು ಕೂತ್ಕೊಂಡ್ಬಿಟ್ರೆ ಅದರಲ್ಲೂ ನಮ್ಮ ಮಾತಾಡ್ತಾ ಇರ್ತಾರೆ. ಅಂದರೆ ಜಾಸ್ತಿ ಕ್ಲೋಸ್ ಆಗಿದ್ರೆ ಅಷ್ಟೇ ಅವರು ಮಾತಾಡೋದು. ಮಧು ತ್ರಿವೇಣಿ ಜೊತೆ, ಮಧು ಜೊತೆ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅಂದರೆ ಇವಾಗ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ ಲೈಫ್
ಬಗ್ಗೆ ಅದನ್ನು ಶೇರ್ ಮಾಡ್ತಾ ಇರ್ತಾರೆ. ಸೊ ನಾವು ಯಾವ ಥರ ಇರಬೇಕು ಏನು ಅನ್ನೋದು ಲೈಫ್ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ತಾರೆ ಬಂದಾಗೆಲ್ಲನೂ. ನಾನು ಬೈತಾ ಇರ್ತೀನಿ ಎಷ್ಟು ಮಾತಾಡ್ತಾ ಇರ್ತೀರಾ ಅಂತ. ಅವ್ರು ಬಿಸ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಮಾತು ಜಾಸ್ತಿನೇ ಮಾತಾಡ್ಕೊಂಡಿರ್ತಾರೆ. ಫ್ಯಾಮಿಲಿಯವ್ರ ಜೊತೆ ಓಕೆ ಬಟ್ ಜಾಸ್ತಿ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಹೋಗಬೇಕು. ಆ್ಯಕ್ಚುಲಾಗಿ ಮದುವೆಗೆ ಇವತ್ತು ಅಂದರೆ ಊಟ ಇಟ್ಕೊಂಡು ಕರಿಬೇಕಿತ್ತು. ನೆಕ್ಸ್ಟ್ ವೀಕ್ ಹೇಳಿದ್ದೆ ನಾನು. ಈಗ ಸಡನ್ನಾಗಿ ಬಂದಿದ್ದಲ್ಲ ಅವ್ಳು ಸರ್ಪ್ರೈಸಾಗಿ. ನಾನು ಅದ್ರ ರಿಲೇಟೆಡ್ ಏನೋ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ಅಂದರೆ ಇವಾಗ ಪ್ರೆಗ್ನೆಂಟ್ನ ಕರೆದು ಮನೆಗೆ ಏನು ಮಾಡಬೇಕು ಆ ಕರ್ತವ್ಯ ಮಾಡಬೇಕಲ್ವ ನಾನು ತಂಗಿಗೆ ಅಕ್ಕ ಆಗಿ. ಸೊ ಅದಕ್ಕೆ ನಾನು ಅದನ್ನೆಲ್ಲ ನೆಕ್ಸ್ಟ್ ವೀಕ್ ಇಟ್ಕೊಳ್ಳೋಣ. ಈಗ ಸಡನ್ನಾಗಿ ಅಂದರೆ ನನಗೂ ಮೈಂಡ್ ಬ್ಲ್ಯಾಂಕ್ ಗೈಸ್. ಏನೋ ರೆಡಿ ಮಾಡ್ಕೊಳ್ಳಿಲ್ಲ ನಾನು, ಏನು ಕೊಡಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ. ಹಾಗಾಗಿ ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ನಾವು ಕ್ಲಾಸಿಗೆ ಹೊರಡಬೇಕು. ಏನ್ರಿ ಎಲ್ಲ ಸರ್ಪ್ರೈಸು, ತಂಗಿ ಸರ್ಪ್ರೈಸು, ಅಣ್ಣ ಸರ್ಪ್ರೈಸು, ಪಪ್ಪು ಎಲ್ಲ ಸರ್ಪ್ರೈಸ್ ನಿಂಗೆ. ಏನವ ಮಾಮ ಏನವ ಏನೋ ಸಮಾಚಾರ ಸಮಾಚಾರ ಆರಾಮ ನೋಡು, ಹಿಂಗ್ ಪಕ್ಕದಲ್ಲಿ ಇಟ್ಕೊಂಡು ನೋಡು. ನಿನ್ ಕಲರೇ ಇಲ್ವಾ? ಕೊಡವ ಇಲ್ಲಿ ಪಪ್ಪು ಬೆಳ್ಳಗಾಗ್ಬಿಟ್ಟವನೆ ಮದನ. ಚಿಕ್ಕ ಚಿಕ್ಕ ಜಿಗ್ಗಿ 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 ಹೇಳಿದ್ರು ಯಾರ ತರ ಅವನೇ? ನಿಂತರನೆ ಮಲ್ಗೋರೆಲ್ಲ ಇನ್ನ ಎಲ್ಲ ಇವಾಗ್ಲೇ ಎದ್ದಿರೋದು. ಪಪ್ಪು ಎದ್ರಿಕೋತಾನೆ ವಿಸಿಲ್ ಸೌಂಡ್ಗೆ. ಏನ್ ಸಮಾಚಾರ? ಹೇಳ್ಬೇಕು ನಾವ ಆರಾಮ. ಬೆಂಗಳೂರಲ್ಲಿ ಇರೋರು ಹೇಳ್ಬೇಕು, ನಾವ್ ಹಳ್ಳಿಲಿ ಇರೋರು ಏನ್ ಹೇಳುವ? ಅಯ್ಯೋ ನೀವು ತಾಲೂಕಲ್ಲಿ ಇದ್ದೀರಿ. ಆರಾಮ. ಏನ್ ಮಾಡ್ತಾ ಇದೀರಿ ಅಡಿಗೆ? ಪುಳಿಯೋಗರೆ. ಪಪ್ಪು ಅವ್ರಿಗೆ ಪುಳಿಯೋಗರೆ. ಶೆಡ್ ಮಾಡಿಸ್ಕೊಬಿಟ್ಟಿದೀಯಲ್ಲ ತಂಗಿನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೆಳೆಯರೇ. ನಿದ್ದೆ ಬಂತ ಚೆನ್ನಾಗಿ? ನಿಜ ನಿಜ ಬಂತು. ಆ ರೂಮಲ್ಲಿ ಸಖತ್ತಾಗಿ ನಿದ್ದೆ ಬರ್ತದೆ. ಫಸ್ಟ್ ನಾವು ಅಲ್ಲೇ ಮಲ್ಕೋತಿದ್ದು, ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದು. 8:30 ಎಚ್ಚರ ಆಯ್ತು. ಆಮೇಲೆ ಒಂದೆರಡು ಅಲ್ಲಿ ನಿಮಿಷ ನೋಡು, ಫೋನ್ ವಿಡಿಯೋ ಹಿಡಿದ್ಬಿಟ್ಟು ಲೈಟ್ ಹಿಡಿದ್ರೆ ಹೆಂಗ್ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ನೋಡ್ತಾನೆ. ಕೊಳ್ಳ ಅಜ್ಜಿಮ ಇವನು. ನಮ್ ನಿಶಂಗ್ ಇವಾಗಿನಿಂದಾನೇ ಅಭ್ಯಾಸ ಯಾವ ತರ ಪಾಪು ನೋಡ್ಕೊಳ್ಳೋದು. ವೈಲೆಂಟ್ ಆಗ್ಬಿಟ್ರೆ ಏನ್ ಮಾಡಿಯ ನಿಶಾ? ಏನ್ ಮಾಡಕ್ಕಾಯ್ತದಕ್ಕ, ನೋಡ್ಕೊಂಡು ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ. ಅಷ್ಟೇ ಅಷ್ಟೇ. ಆದ್ರೆ ಈ ತರ ಹುಟ್ಬೇಕು. ಈ ತರ ಸೈಲೆಂಟ್ ಆಗಿರೋ ಹುಟ್ಬೇಕು. ಪುಳಿಯೋಗರೆ ಇಷ್ಟನಾ? ಇಷ್ಟ ಅಲ್ವಾ? ಅಂದ್ರೆ ಹಠ ಮಾಡೋದಿಲ್ಲ, ಹೊಟ್ಟೆ ಹಸ್ದಾಗ ಅಷ್ಟೇ. ಹಲೋ ಪಪ್ಪು. ಮಮ್ಮಿ ಅಂದ್ರೆ ಹೆಂಗೆ ಗೊತ್ತಾ, ಎತ್ಕೋಬೇಕು ಯಾರಾದ್ರೂನು. ಎತ್ಕೋಬೇಕು, ಇಲ್ಲ ಕೈಯಲ್ಲಿ ಕೈಯಲ್ಲಿ ಏನಾದ್ರೂ ಕೊಡ್ಬೇಕು, ಮೇಯ್ನ್ ಅದು. ಪಪ್ಪು ಶೇಮ್ ಏನಿದು? ಹಾ, ಎಲ್ರಿಗೂ ಹೊಟ್ಟೆ ತೋರಿಸ್ತಾ ಇದ್ಯಾ ನೋಡಿ ಅಂತ? ಲೈಟ್ ನೋಡ್ತಾ ಇರೋದವನು. ಲೈಟ್ ವಿಡಿಯೋ ಇದು ನಿಶಾ ಹೆಂಗೆ ಗೊತ್ತಾ, ಇವನು ಹಿಂಗ್ ವಿಡಿಯೋ ಹಿಡಿತಾ ಇದ್ದಂಗೆ ಫುಲ್ಲು ಸ್ಟಡಿ ಆಗ್ಬಿಡ್ತಾನೆ. ಮುಂದಕ್ಕೆ ಅಭ್ಯಾಸ ಈಗಲೇ ಮಾಡ್ಕೊತಾನೆ. ಏ ಅಮ್ಮ ಬೇಕು ಇಲ್ಲಿ ಚಾಚಾ ಮಾಡಿ ಹಂಗ್ ಮಾಡಿದ್ರೆ ಇಷ್ಟ ಅವನ್ಗೆ. ಗೊತ್ತಾಗೋಗೈತೆ ಇವನ್ಗೆ ಏನೇನ್ ಮಾಡ್ಬೇಕು ಅಂತ. ಅಕ್ಷಿ ಮಾಡ್ಕೊಂಡ ಕಳ್ಳ ಕಳ್ಳ ಕಜ್ಜಿ ಮೇನು